ಜೊತೆಗೆ ಫೋನೆಲ್ಲ ಬುಕ್ ಮಾಡ್ಕೊಂಡು ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಷಯ ಏನಂದರೆ, ನಮ್ಮ ಬಾಯ್ಸ್ ಎಲ್ಲ ಪ್ಲ್ಯಾನ್ ಹಾಕಿ ಬೈಕ್ ರೈಡ್ ಹೋಗ್ತಿದ್ದೀವಿ. ಅದ್ರದ್ದು ಒಂದು ಸಣ್ಣ ತುಳುಕು ನಿಮ್ಮ ಮುಂದೆ ಬಿಡ್ತೀವಿ, ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಶುರು ಆಗೋ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ರೆಡ್ ಗಂಟೆ ಬಟನ್ನ ಟನ್ ಅಂತ ಒತ್ಬಿಡಿ. ಇದೇನಪ್ಪ ಬಾಯ್ ಸ್ಟಾಪ್ ಅಂತ ಹೆಸರಿಟ್ಕೊಂಡು ಇವ್ರು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಹೋಗ್ತಾ ಇರೋದೇ ಊಟಿ. ಬೆಳಗ್ಗೆನೆ ಎಲ್ಲರೂ ಮೀಟಪ್ ಆಗಿ ಮೈಸೂರು ರೋಡ್ ಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಹಂಗೆ ಹೋಗ್ತಾ ಮಳವಳ್ಳಿ ಹತ್ರ ನಮ್ಮ ಹುಡುಗಂದು ಗಾಡಿ ಟೈರ್ ಯಾಕೋ ಗಾಡಿ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಹಂಗೆ ಏರ್ ಹುಡ್ಕೊಂಡು ಹೋಗ್ತಿದ್ದಂಗೆ ಕೊಳ್ಳೇಗಾಲ ಹತ್ರ ಸ್ಟಾಪ್ ಆಗ್ತೀವಿ. ಪಂಚರ್ ಶಾಪ್ ಹತ್ರ ಏರ್ ಹಾಕ್ಸಿ ಹಂಗೆ ಎಲ್ಲರೂ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಮಳೆ ರಾಯ ಆಯ್ ಅಂದ. ಅಲ್ಲಿ ಸ್ಟಾಪ್ ಹಾಕಿ ಎಲ್ಲರೂ ರೈನ್ ಕೋಟ್ ಹಾಕ್ಕೊಂಡು ಪ್ಯಾಕ್ ಆದ್ವಿ. ಸ್ಟಾರ್ಟ್ ಆಗೈತಾ? ವಿಡಿಯೋ ಸ್ಟಾರ್ಟ್ ಆಗೈತಾ? ಮೊಬೈಲ್ಗೆ ಏನಾದ್ರು ಪರವಾಗಿಲ್ಲ, ವಿಡಿಯೋ ಚೆನ್ನಾಗಿ ಬರ್ಬೇಕಷ್ಟೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. 1 2 3 ಕ್ಯಾಮ್ರಾ ಟೆಸ್ಟಿಂಗ್. ಅರೆ कहना क्या चाहते हो? ಯೋ ಫ್ರೆಂಡ್ಸ್, ಹೋಯ್ತಾ ಇದೀನಿ ಈಗ. ಹಂಗೆ ಜೋಶಲ್ಲಿ ಜರ್ನಿ ಕಂಟಿನ್ಯೂ ಮಾಡ್ತಿದ್ದಂಗೆ ಬೈಲೂರು ಫಾರೆಸ್ಟ್ ಚೆಕ್ ಪೋಸ್ಟ್ ರೀಚ್ ಆದ್ವಿ. ಈಗ ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಸುಮ್ಮನೆ ಕುಯ್ತೋನು ಅನ್ಕೊತೀರ. ಅದಕ್ಕೆ ಮುಂದೆ ಏನಾಯಿತು ಅಂತ ನೀವೇ ನೋಡ್ಕೊಂಬನ್ನಿ. ಚೆಕ್ ಪೋಸ್ಟಲ್ಲಿ ಪೊಲೀಸ್ ಅವರೆಲ್ಲರೂ ಸೈಡ್ಗೆ ಹಾಕಪ್ಪ ಅಂದರು. ಓಕೆ. ಓ ಮಗ, ಲೊಕೇಶನ್ಗೆ ಹೋಗ್ಮೇಲೆ ಹಿಂಗೆ ಇದ್ಬಿಟ್ರೆ ಸಾಕು. ಹಿಂಗೆ ಇರುತ್ತೆ ಮಗ. ಯೋ ನೈಸ್ ಮೀಟಿಂಗ್ ಯೋ. ಎಲ್ಲಿಂದ ಬರ್ತಿದ್ದೀರಾ? ನಾನಾ ಬ್ರೋ, ನಾನು ಬೆಂಗಳೂರು. ನಾವು ಮೈಸೂರು, ಈ ಕಡೆಯಿಂದ ಹತ್ರ. ಮೈಸೂರಿಂದ ಬರ್ತಾ ಇದ್ದೀರಾ? ಬೆಂಗಳೂರು ಕಡೆಯಿಂದನಾ? ಸಿಗೋಣ. ಹೆಂಗ ಬೆಳಗ್ಗೆ ಲೇಟಾಗಿ ಬಂದ್ಬಿಟ್ಟು ಮೈಸೂರಿಂದ ಬಂದ, ಅದಕ್ಕೆ ಲೇಟ್ ಆಯಿತು. ಮೈಸೂರಿಂದ ಬಂದಾ? ಹಾಂ, ಹಾಯ್ ಪಪ್ಪಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಓಕೆ ಬಾಯ್. ಇದೇ ತಮ್ಮನೇಲಿ ಹಾಕ್ತಿದ್ರು ಅಷ್ಟೇ. ಥ್ಯಾಂಕ್ ಯು. ಮಾಡಿದ್ದೀನಿ ಒಂದೆರಡು ಇಲ್ಲಿ. ಥ್ಯಾಂಕ್ ಯು. ಓಕೆ, ನಡೀರಪ್ಪ. ಓ ಬ್ರೋ, ಈ ಥರ ರೋಡು, ಈ ಥರ ವೆದರು, ಹಿಂಗೆ ಬಾಯ್ಸು, ಇನ್ನೇನು ಬೇಕು ಹೇಳಿ? ಅಷ್ಟೇ. ಇಲ್ಲೇನಕ್ಕೋ ನಿಲ್ಲಿಸಿದ್ರು. நான் பாக்குறேன்ல, நீ பாத்தியா? எதுக்கு அதெல்லாம் சொல்லக்கூடாது, டெலிட் தெரியும். ஏன் நீ பார்க்க வேண்டியதானே? ನಮ್ಮ ಹುಡುಗ ಗಾಬರಿಯಾಗಿ ತಮಿಳವ್ರ ಹತ್ರ ಹಿಂದಿಲಿ ಮಾತಾಡ್ತವನೆ. ನಸೀಬೇನಂದರೆ ಆ ಫೋನ್ ಹಿಡ್ಕೊಂಡಿದ್ದ ಅದೃಷ್ಟ ನಾನೇ. 2 ಬೈಕ್ ಅವರು ಮೌಂಟ್ ಹಾಕ್ಕೊಂಡು ವೀಡಿಯೋ ಮಾಡಿದವರಿಗೆ ಏನೂ ಅನ್ನಲಿಲ್ಲ. ಆದರೆ ನನ್ನ ಮಾತ್ರ ಹಿಡ್ಕೊಂಡು ನನಗೆ ಅರ್ಥ ಆಗದಿರೋ ಭಾಷೆಲೆಲ್ಲ ಬೈಸ್ಕೊಂಡಿದ್ದೇನೋ ಆಯಿತು. ಸತ್ಯಮಂಗಳ ಕಾಡಿನ ಸೌಂದರ್ಯ ನೋಡಿ ಆ ಬೈಕ್ಗಳ ಎಲ್ಲ ಮರ್ತೋದೆ. ಬನ್ನಿ, ಒಂದೊಳ್ಳೆ ಮ್ಯೂಸಿಕ್ ಹಾಕ್ತೀವಿ, ರೈಡ್ನ ಎಂಜಾಯ್ ಮಾಡೋಣ.
ಹೋಗ್ತಿದ್ದಿದ್ದು 7 ಬೈಕು, 7 ಅಂದರೆ ತಲಾ ಫಾರ್ ಅ ರೀಸನ್ ಅಂತ ಹೇಳ್ತಿದ್ದಂಗೆ ತಲಪತಿ ತಲಮಲ ವ್ಯೂ ಪಾಯಿಂಟ್ ಹತ್ರ ಬರ್ತೀವಿ. ಅಲ್ಲಿನ ದೃಶ್ಯ ನೋಡಿ ಅಂತೂ ನಾವು ಬೆರಗಾಗೋದ್ವಿ. क्या सीन है. ಲಾರಿ ಕಟ್ ಮಾಡೋದೇ ಕ್ರೇಜಿ ಅಂತ ಅವನೇ. ನಮ್ಮ ಮೇಲೆ ಬರಲಿಲ್ಲ ಅಂದರೆ ಸಾಕು ಮಗ. ಗಾಬರಿ ಆಗುತ್ತಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿರೋ ಸೀನರಿನ ನೋಡಿ ನಾವು ಡೈರೆಕ್ಟ್ ಊಟಿಗೆ ಹೊರಡೋಣ ಅಂತ ವಿತೌಟ್ ಬ್ರೇಕ್ ಹೊರಟ್ವಿ. ಸುತ್ತಮುತ್ತ ಇರೋ ಬೆಟ್ಟ, ಗುಡ್ಡ, ಹಸಿರು, ಜಲಪಾತ ನೋಡ್ಕೊಂಡು ಹೋಗೋಣ ಅಂದರೆ ದಾರಿ ಉದ್ದಕ್ಕೂ ಮಂಜಿನಿಂದ ತುಂಬಿತ್ತು. ಜೊತೆಗೆ ಮಳೆ ಬೇರೆ ಶುರುವಾಯಿತು. How are you? I am under the water. Please help me. Here too much raining. ಮಳೆಯಲ್ಲಿ ನೆನ್ಕೊಂಡು ಪಜೀತಿಯಾಗಿ ಕುನ್ನೂರ್ ಹತ್ರ ಬರ್ತೀವಿ. ಈ ಊರು ಒಳಗೆ ಹೋಗ್ತಿದ್ದಂಗೆ ಯಾವುದೋ ಫ್ರಿಡ್ಜ್ ಒಳಗೆ ನುಗ್ದಂಗಿತ್ತು ಗುರು. ಆಲ್ಮೋಸ್ಟ್ 10 ಡಿಗ್ರೀಸ್ ಇತ್ತು. ಚಳಿಗೆ ಕೈಯೇ ಸತ್ತೋಗಿತ್ತು. ಗಾಡಿ ಓಡಿಸ್ತಿದ್ದ ಹುಡುಗರು ಗೇರ್ ಚೇಂಜ್ ಮಾಡೋಕ್ಕೆ ಕ್ಲಚ್ ಕೈಯೇ ಹೋಗ್ತಾ ಇರಲಿಲ್ಲ. ಹೌದು, ವಿಡಿಯೋ ಸ್ಟಾರ್ಟ್ ಆದಾಗಿಂದ ನಾವು ಊಟಿಗೆ ಯಾವ್ಯಾವ ಬೈಕಲ್ಲಿ ಹೋಗಿದ್ವಿ ಅಂತ ಹೇಳಲೇ ಇಲ್ಲ ಅಲ್ವಾ? ಬನ್ನಿ ಒಂದ್ಸಲ ನೀವೇ ನೋಡಿ. ಅಂತೂ ಇಂತೂ ಫೈನಲಿ ಊಟಿ ರೀಚ್ ಆದ್ವಿ. ಸ್ಟೇ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿ ಎಲ್ಲರೂ ಫಸ್ಟು ಫ್ರೆಶ್ ಅಪ್ ಆದ್ವಿ. ಸೂರ್ಯ ಇನ್ನೇನು ಮುಳುಗೋಕೆ ಸ್ಟಾರ್ಟ್ ಆದ. ಚಳಿ ಇದ್ದಿದ್ದು ಜಾಸ್ತಿ ಆಯಿತು. ಎಲ್ಲರೂ ಜಾಕೆಟ್ ಹಾಕೊಂಡು ಪ್ಯಾಕ್ ಆದ್ವಿ. ಈ ಚಳಿಗೋ ಏನೋ ಇಲ್ಲ ನಾವು ಓಡಿಸ್ಕೊಂಬಂದಿದ್ದು ಸುಸ್ತಿಗೋ ಗೊತ್ತಿಲ್ಲ, ತುಂಬ ಹೊಟ್ಟೆ ಹಸಿಯೋಕೆ ಸ್ಟಾರ್ಟ್ ಆಯಿತು. ಊಟನ ಸ್ಟೇಗೆ ಆರ್ಡ್ರ್ ಮಾಡಿಸ್ಕೊಂಡು ಅಲ್ಲೇ ಚಿಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರಲ್ಲ, ಇಷ್ಟಾದ್ಮೇಲೆ ಎಲ್ಲರೂ ಮಲ್ಕೊಂಡ್ವಿ. ಬೆಳಗಾಯಿತು. ನಮ್ಮ ಹುಡುಗರು ಜೋಶಲ್ಲಿ ಎಲ್ಲರೂ ವಾಕ್ ಹೋಗೋಣ ಅಂತ ಆಚೆ ಬಂದ್ವಿ. ಹಂಗೆ ಟೀ ಕಾಫಿ ಸೆಷನ್ ಮುಗಿಸ್ಕೊಂಡು ವಾಪಸ್ ಸ್ಟೇ ಹತ್ರ ಬರ್ತೀವಿ. ಬಾಯ್ಸ್ ಎಲ್ಲ ಜಮ್ಮಂತ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಸ್ಟ್ ಎಲ್ಲಿ ಹೋಗೋಣ ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಮ್ಮ ತಲೆಗೆ ಬಂದಿದ್ದು ದೊಡ್ಡ ಬೆಟ್ಟ ಪೀಕ್. ಅಲ್ಲಿಗೆ ಹೋಗೋ ರೋಡ್ಗಳು ಚಿಕ್ಕದಿದ್ರು ಆಸಮ್ ಆಗಿತ್ತು ರೀ. ಆ ಉದ್ದಕ್ಕಿರೋ ಮರಗಳೇ ತುಂಬಿತ್ತು. ಪೀಕ್ ರೀಚ್ ಆಗ್ತಿದ್ದಂಗೆ ಬರೀ ಜನನೇ ತುಂಬಿದ್ರು ಕಣ್ರಿ. ಪಾರ್ಕಿಂಗ್ ಜಾಗ ಹುಡುಕಿ ಬೈಕ್ ಹಾಕಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ಎಂಟ್ರಿ ಟಿಕೆಟ್ಸ್ ತಗೊಂಡು ಒಳಗೋದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ವ್ಯೂ ನೋಡಿಕೊಂಡು ಜೊತೆಗೆ ಅಲ್ಲೇ ಐಸ್ ಕ್ರೀಮ್ ತಗೊಂಡು ತಿಂದ್ವಿ. ತಿಂದಿದ್ದೇನೋ ಆಯಿತು, ಇನ್ನೇನು ಹೊರಡೋಣ ಅನ್ನೋಷ್ಟರಲ್ಲಿ ನಮ್ಮ ಹುಡುಗಂಗೆ ಅವನ ಮನೆಯಿಂದ ಕಾಲ್ ಬರುತ್ತೆ, ಚಾಕ್ಲೇಟ್ಸ್ ತೊಗೊಂಡು ಬಾ ಅಂತ. ಸೊ ಆನ್ ದ ವೇ ಅಲ್ಲೇ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ಸ್ಟಾಪ್ ಹಾಕಿದ್ವಿ. ಅವನು ಚಾಕ್ಲೇಟ್ಸ್ ತರೋಕ್ಕೆ ಒಳಗೋದ. ನಾವಲ್ಲೇ ನಿಯರ್ ಬೈ ಇದ್ದಿದ್ದು ಒಂದು ವ್ಯೂ ಪಾಯಿಂಟ್ ಹತ್ರ ಟೈಮ್ ಪಾಸ್ ಮಾಡಿ ಒಂದೊಳ್ಳೆ ಫೋಟೋ ಸೆಷನ್ ಮುಗಿಸ್ಕೊಂಡ್ವಿ. ನಮ್ಮ ನೆಕ್ಸ್ಟ್ ಸ್ಟಾಪು ಪೈನ್ ಫಾರೆಸ್ಟ್. ಅಲ್ಲಿರೋ ಮರಗಳು ನೋಡೋಕ್ಕೆ ಆಕಾಶ ಮುಟ್ಟೋ ಥರ ಇತ್ತು. ಮುಂದೆ ನಡ್ಕೊಂಡು ಹೋದರೆ ಒಂದೊಳ್ಳೆ ಲೇಕ್ ವ್ಯೂ ಸಿಕ್ತು. ನಾವಲ್ಲಿ ಇನ್ನೇನು ಮಾಡ್ತೀವಿ, ಆಬ್ವಿಯಸ್ಲಿ ಫೋಟೋ ಸೆಷನ್ ಸ್ಟಾರ್ಟ್ ಆಯಿತು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ನೋವು ತಿಂತಾ ಇದೀರಿ ಅನ್ನೋದು ನಮ್ಗೆ ಗೊತ್ತಾಡ.
ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಒನ್ ಬೈ ಒನ್ ಹೋಗ್ರಪ್ಪ. ಏನೋ ಅದು ವಾಕ್ ಹೋಗಿರ್ತಾನ್ ಮಗ. ರನ್ನಿಂಗ್ ಶಾಟ್ ಮಗ, ರನ್ನಿಂಗ್ ಶಾಟ್. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಇನ್ನೊಂದ್ಸತಿ ಯಾರು ಸಾಕ್ಬಿಡು ಮಗ. ಮಗ ರನ್ನಿಂಗ್ ಶಾಟ್. ಮಸ್ತಾಗಿ ಎಂಜಾಯ್ ಮಾಡಿದ್ದಾಯಿತು. ಎಲ್ಲರೂ ಬೈಕ್ ಎತ್ತಿ ವಾಪಸ್ ಸ್ಟೇ ಕಡೆಗೆ ಹೊರಟ್ವಿ. ದಾರಿ ಮಧ್ಯದಲ್ಲಿ ಗಾಡಿ ಸೈಡ್ಗೆ ಹಾಕಿ ಇಷ್ಟಾದ್ಮೇಲೆ ಎಲ್ಲರೂ ಊಟಕ್ಕೆ ಹೊರಟು ನಮ್ಮ ಸೆಕೆಂಡ್ ಡೇ ಇನ್ ಊಟಿನ ಮುಗಿಸಿದ್ವಿ. ನಮ್ಮ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರು, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟು ಇನ್ನೂ ತುಂಬ ನೋಡೋದಿದೆ ಕಣ್ರಿ. ಎಲ್ಲ ಇದೇ ವಿಡಿಯೋಲಿ ತೋರಿಸಿದ್ರೆ ಹೆಂಗೆ? ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬರೋಣ ಫ್ರೆಂಡ್ಸ್, ಶುಭವಾಗಲಿ. ಅಲ್ಲಿ